ಅದು ಮಾಡವ್ರೆ ನಮ್ಮೂರಿನಲ್ಲಿ ನಮ್ಮೂರು ಮಗ ಆದರೂ ನಮಗೂ ಖುಷಿನೇ ಅದನ್ನೇ ನೋಡ್ತಾ ಇದ್ದೀವಿ 3 ದಿವಸದಿಂದ ಅವ್ರು ಆಯ್ತಾರೆ ಅಂತ ಅದರಲ್ಲೇ ಇದ್ದೀವಿ ನೋಡೋಣ ದೇವ್ರು ಏನು ಮಾಡ್ತಾನೋ ನಮಗೂ ಖುಷಿನೇ ಆಯ್ತಾ ಇರೋದು. ಸಿದ್ದರಾಮಯ್ಯ ಅವರು ಸಲೀಸಾಗಿ ಬಿಟ್ಕೊಡ್ತಾ ಇದ್ದಾರೆ ಅನ್ಸುತ್ತಾ? ಏನೋ ಅವರು 6 ತಿಂಗಳಿಂದ ಸತಾಯಿಸಿ ಈಗ ಬಿಟ್ಟವ್ರೆ ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ಸಿದ್ದರಾಮಯ್ಯ ಇನ್ನೂ ಸ್ವಲ್ಪ ಬೇಗನೆ ಬಿಡಬೇಕಿತ್ತು ಅಂತ. 6 ತಿಂಗಳಲ್ಲೇ ಬಿಟ್ಟಿದ್ರೆ ಇನ್ನೂ ಒಂದು 2.5 ವರ್ಷ ಆಳೋರು. ಈಗ 6 ತಿಂಗಳಲ್ಲಿ ಬಿಟ್ಕೊಡ್ಲಿಲ್ವಲ್ರ ಈಗಾದರೂ ಬಿಟ್ಟವ್ರೆ. ಚೆನ್ನಾಗಿ ಸಮಾಧಾನವಾಗಿ ಇಬ್ಬರೂ ಮಾತಾಡ್ಕೊಂಡು ಬಿಟ್ಟವ್ರೆ, ಅದೇ ಒಂದು ಖುಷಿ. ಯಾವುದೇ ಜಗಳ ಏನಿಲ್ಲೇ ಯಾವುದೇ ಅಳುಕರು ಏನಿಲ್ಲ ಬಿಟ್ಟಿದ್ದಾರೆ. ಏನು ಖುಷಿಯಾಗಿ ಬಿಟ್ಟವ್ರೆ. ಏನು ಅವರು ಇಬ್ಬರು ಮಾತಾಡ್ಕೊಂಡಿದ್ರೇನೋ ಖುಷಿಯಾಗಿ ಬಿಟ್ಟವ್ರೆ, ಅದೇ ಒಂದು ಖುಷಿ ನಮಗೆ. ಹೌದು. ಇವಾಗ ನಾಳೆ ಪ್ರಮಾಣ ವಚನ ಅವರೇ ಸ್ವೀಕರಿಸ್ತಾರೆ ಅನ್ಸುತ್ತಾ ನಿಮಗೆ? ನಮಗೆ ನನಗೆ ಅನ್ನಿಸ್ತಾರೆ, ಹೇಳ್ತಾವ್ರೆ ಇನ್ನೇ ಸೋಮವಾರ ಇನ್ನೇ ಇದು 5 ಗಂಟೆ ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಅದನ್ನೇ ನೋಡ್ದೋ ಟಿ ವಿಲಿ ನೋಡ್ಕೊಂಡ್ಬಂದು ನಮಗೇನು ಅನ್ನಿಸ್ತದೆ ಅವರೇ ಆಯ್ತವ್ರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸಿ ಎಮ್ ಆದರೆ ನಿಮಗೆ ಏನೇನು ಮಾಡಿಕೊಡ್ಬೇಕಂತ ನಿಮ್ಮ ಆಸೆಗಳೇನಿದಾವೆ ಇಲ್ಲಿ? ನಮಗೇನಿಲ್ಲಪ್ಪ, ಊರನ್ನ ಅವ್ರ ಊರು ಅವ್ರು ಹುಟ್ಟಿದೂರು ಎಲ್ಲ ಇಂಪ್ರೂವ್ ಮಾಡವ್ರೆ. ರೋಡ್ಗಳು ಇದೆಲ್ಲ ಇಂಪ್ರೂವ್ ಮಾಡವ್ರೆ, ಒಳ್ಳೊಳ್ಳೆ ಇದು ಕಟ್ಸ್ಕೊಟ್ಟವ್ರೆ ಮಾರ್ಕೆಟ್ಗಳು. ನಮಗೂ ಒಂದು ಖುಷಿನೇ ನಮ್ಮೂರು ಮನ್ಸ ಅಂತ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಿದ್ದಂಥ ನಿಮಗೆ 2,000 ರೂಪಾಯಿ ಆಗಿರ್ಬೋದು, ಕರೆಂಟ್ ಬಿಲ್ಲು, ಉಚಿತ ಕರೆಂಟ್ ಬಿಲ್ಲು ಅದೆಲ್ಲ ಸಿಗ್ತಾ ಇತ್ತಾ? ಎಲ್ಲ ಸಿಕ್ತು ಕರೆಂಟ್ ಬಿಲ್ಲು 2,000 ಎಲ್ಲ ಸಿಕ್ತರು. ಅದು ಒಂದು ಖುಷಿನೇ. ಅಂದರೆ ಎಲ್ಲೂ ನಾವು ಹೋಗಿ ಬಂದು ಮಾಡಲಿಲ್ಲ. ಅಂದರೆ ನಾವು ಬಸ್ಗಳಲ್ಲಿ ಫ್ರೀ ಬಸ್ಗೆ ಹೋಗಲಿಲ್ಲ. ಅಂದರೆ 2,000 ಬತ್ತು, ಲೈಟ್ ಬಿಲ್ ಕಟ್ತಾಯಿಲ್ಲ, ಒಂದು ಖುಷಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅವನ್ನೆಲ್ಲ ಹಾಗೆ ಕೊಡ್ತಾರಂತೀರಾ ನೀವು? 2,000 ರೂಪಾಯಿ ಆಗಿರ್ಬೋದು, ಉಚಿತ ಕರೆಂಟ್ ಆಗಿರ್ಬೋದು ಅದನ್ನೆಲ್ಲ? ಏನೋ ನಾನು ಇದ್ದೀನಿ ಅಂತ ಹೇಳೋರಲ್ಲ, ನಾನಿದ್ದೀನಿ ನೀನು ನಡೆಸು ಅಂತ ಹೇಳ್ತಾವ್ರೆ ಸಿದ್ದರಾಮಯ್ಯ. ಇಬ್ಬರು ಮಾತಾಡ್ಕೊಂಡು ನಡೆಸ್ಕೊಡ್ತಾರೆ. ನಾನಿದ್ದೀನಿ ನೀನು ಮಾಡಪ್ಪ ಅಂತ ಹೇಳ್ತಾವ್ರೆ. ಧೈರ್ಯ ಹೇಳ್ಕೊಟ್ರು. ಅದು ಒಂದು ಕೇಳ್ದೋ ಟಿ ವಿಲಿ, ಖುಷಿ ಆಯ್ತು. ಸಿದ್ದರಾಮಯ್ಯ ನಾನಿದ್ದೀನಿ ಮಾಡಂತ ಹೇಳಿದ್ರು. ನಾನಿದ್ದೀನಿ ನೀನು ನಡೆಸ್ಕೊ ಅಂತ ಹೇಳಿದ್ರು. ಕಾಲು ನಮಸ್ಕಾರ ಮಾಡ್ಕೊಂಡಾಗ ಅದು ಒಂದು ಖುಷಿ ಆಯ್ತು. ಅಂದರೆ ಸಿದ್ದರಾಮಯ್ಯ ಅವ್ರ ಬೆನ್ನಿಂದೆ ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಂದೆ ಸಿದ್ದರಾಮಯ್ಯ ಅವರು ಇದ್ದಾರೆ ಹಂಗಿದ್ರೆ? ಇರ್ತಾರೆ, ಇಬ್ಬರು ಚೆನ್ನಾಗವ್ರೆ ಇಬ್ಬರು. ಅದೇ ಒಂದು ಖುಷಿ, ಅವರಿಬ್ಬರು ಚೆನ್ನಾಗಿರೋದೇ ಒಂದು ಖುಷಿ. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಚೆನ್ನಾಗಿದ್ದಾರೆ. ಆದರೆ ಇನ್ನೊಂದು ಜೋಡಿ ಇದೆ ಇಲ್ಲಿ, ಯಾರಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಅಣ್ಣ ತಮ್ಮಂದ್ರ ಸಂಬಂಧದ ಬಗ್ಗೆ ಹೇಳೋದಾದ್ರೆ ನೀವು? ಅವರು ಅಂದರೆ ಅವ್ರ ಅಣ್ಣ ಹೇಳ್ದಂಗೆ ತಮ್ಮ ಹೇಳ್ದಂಗೆ ಅಮ್ಮ ಅಣ್ಣ ಕೇಳ್ತಾರೆ. ಚೆನ್ನಾಗವ್ರೆ ಅಣ್ಣ ತಮ್ಮದಿರು ಅಷ್ಟೇ. ಅವರು ಅಣ್ಣ ಸಿ ಎಮ್ ಸ್ಥಾನ ಸಿಗೋರಲ್ಲಿ ತಮ್ಮನು ಭಾಳ ಹೋರಾಟ ಮಾಡಿದ್ದಾರೆ. ಖುಷಿಯಾಗವ್ರೆ ಅಣ್ಣಂಗೆ CM ಸ್ಥಾನ ಸಿಗ್ತಲ್ಲ ಅಂತ ತಮ್ಮ ಖುಷಿಯಾಗವ್ರೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಮಾಡಲಿ ಬಿಡಿ ಸರ್, ಆಗಲಿ ಮತ್ತು ಒಳ್ಳೇದಲ್ವಾ. ನಮ್ಮ ಡಿ ಕೆ ಮಕ್ಕಳಿಗೆ ಬೆಳೀಲಿ, ಕನಕಪುರ ತಾಲೂಕು ಮಿಂಚಿಸಲಿ, ನಮ್ಮದು ತಾಲೂಕಲ್ಲ ನಮ್ಮದು ಒಳ್ಳೆ ಸಣ್ಣ ಬರಲಿ, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ವ್ಯಕ್ತಿಯವರು, ಮಾಡಲಿ ಬಿಡಿ. ಅಣ್ಣ ತಮ್ಮ ಚೆನ್ನಾಗವ್ರೆ, ಸಣ್ಣ ಬೆಳೀಲಿ. 2028ಕ್ಕೆ ಏನಾದ್ರು CM ಆಗಿದ್ರೆ 5 ವರ್ಷ ಅವರೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೂ 2 ವರ್ಷ ಕಾಯ್ಬೇಕಲ್ಲ. ತಿರುಗಿ ಒಂದು 2 ವರ್ಷ ಆಗಲಿ ಬಿಡಿ. ಇವಾಗ ಅರ್ಜೆಂಟ್ ಆಗೋಲ್ಲ, 2 ವರ್ಷ ಬೆಳೀಲಿ, ಸ್ವಲ್ಪ ಅರ್ಜೆಂಟ್ ನಮ್ಗೆ ನೋಡ್ಕೊಳ್ಳೋಣ, ಆಮೇಲೆ ಗ್ಯಾಸ್ ಕೊಡೋಣ ಮುಂದಕ್ಕೆ. 2028ಕ್ಕೆ ಮತ್ತೊಳ್ಳಿ ಡಿ ಕೆ ಅವರ ಆಡಳಿತದಲ್ಲಿ ಕಾಂಗ್ರೆಸ್ ಅಧಿಕಾರ ಬರುತ್ತಾ? ಬರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ಅಣ್ಣ ಚೆನ್ನಾಗಿ ನಡೆಸ್ಬೇಕು. ಇವಾಗ 2 ವರ್ಷ ನಡೆಸಿದ್ರೆ ಮುಂದಕ್ಕೆ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ಬೋದು, ಹೇಳೋಕ್ಕಾಗಲ್ತು ಅಲ್ವಾ. ಬಂದುಬಿಟ್ರೆ ಇನ್ನೂ 5 ವರ್ಷ ಆಳ್ಬೋದು, ಚೆನ್ನಾಗಿರ್ತದೆ. ಒಳ್ಳೆ 5 ವರ್ಷ CM ಇವರೇ ಆಗಿರ್ತಾರ ಮತ್ತು ಆದರೂ ಒಳ್ಳೇದೇನೆ. ಮತ್ತೆ ನೋಡೋಣ ಬಿಡಿ. ಏನು ಗೊತ್ತಾ ಸರ್, ಅವಾಗಿಂದನೂ CM ಸ್ಥಾನ ಹಿಂದೆ ಮುಂದೆ ಮಾಡ್ತಾ ಇದ್ರಲ್ವಾ. ಈಗ ಆಲ್ರೆಡಿ CM ಆದಮೇಲೆ ಆಗಲಿ ಬಿಡಿ, 2 ವರ್ಷ ಮಾಡಲಿ. 2 ವರ್ಷ ಮಾಡಾದ್ಮೇಲೆ ಅವರು ಯಾವ ರೀತಿ ಮಾಡ್ತಾರೆ ಏನು ಅಂತ ಜನ ನೋಡಲಿ. ಜನ ನೋಡಿದ್ಮೇಲೆ 28ಕ್ಕೆ ಆಯ್ತೀನಿ ಅಂದರೆ ಆಗಲಿ ಬಿಡಿ ಸರ್. ಯಾರ್ದು ಏನು ತೊಂದರೆ ಇಲ್ಲ ಅಲ್ವಾ, ಯಾರಿಗೂ ತೊಂದರೆ ಕೊಡಬಾರ್ದು. ಹಳ್ಳಿ ಜನನ ಬೆಳೆಸ್ಬೇಕು, ರೈತರನ್ನ ಬೆಳೆಸ್ಬೇಕು. ಮಾಮೂಲಿ ನೀರು ಕಸ ಅದು ಏನೈತೆ ಅದನ್ನು ರೆಡಿ ಮಾಡಿದ್ರೆ ತುಂಬ ಚೆಂದ, ಒಳ್ಳೆ ಇರೋದು ಹೇಳ್ತೀನಿ ಓಪನ್ ಆಗಿ. ಅವ್ರ ಆಸೆ ಈಡೇರಲಿ ಬಿಡಿ, ಒಳ್ಳೇದಾಗಲಿ. ಇವಾಗ ಸಿದ್ದರಾಮಯ್ಯ ಅವರು ಇಲ್ಲದೇ ಇರೋದು BJP ಮತ್ತು JDS ಅವ್ರಿಗೆ ಏನಾದರೂ ಪ್ಲೇಸ್ಮೆಂಟ್ ಆಗುತ್ತಾ? ಏನೋ ಇಲ್ಲ ಆ ಥರ ಏನು ತಿಳ್ಕೊಬೇಡಿ. ಸಿದ್ದರಾಮಯ್ಯ ಇರೋದಕ್ಕೋಸ್ಕೋ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಮತ್ತು ಒಳಗಿಂದೊಳಗೆ ಏನೂ ಮಾಡಲ್ಲ. ಸಿದ್ದರಾಮಯ್ಯ ಹೇಳೋರಲ್ಲ ಸರ್ ಅವರು, ನಾವು ಯಾವುದೇ ಕಾರಣಕ್ಕೂ ನಾವು BJP ಜೊತೆ ಕೈ ಸೇರಿಸಲ್ಲ ಅಂತ. ಸಿದ್ದರಾಮಯ್ಯ ಹೇಳಿದ್ದಾರೆ, ಗ್ಯಾರಂಟಿ 2 ವರ್ಷ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಸರ್. ಹೌದು, ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ, ಆಗಬೇಕಲ್ಲ ಪಾಪ. ಏನಾದರೂ ಒಳ್ಳೇದೇ ಅವ್ರು ಕಾಯ್ತಾರೆ ಪಾಪ. ಅವರು ಏನು ಆಸೆ, ಅವ್ರಿಗೂ ಆಸೆ ಅದೇ, ಆಕಾಂಕ್ಷ ಅದೇ, ಬೆಳಿಬೇಕು ನಾವು ಅಂತ. ನಮ್ಮ ಕರ್ಮ ತರಕ್ಕೆ ಬೆಳೀಲಿ, ಸಂತೋಷ ಪಡ್ತೀವಿ ನಾವು. ಮೊದಲಿಂದನೂ ಸ್ವಲ್ಪ ರಾಜಕಾರಣದಲ್ಲಿ HD ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ವಾಗ್ವಾದ ನಡೀತಾನೆ ಇತ್ತು. ಈಗ ಮತ್ತಷ್ಟು ಅದು ಅತಿರೇಕಕ್ಕೆ ಹೋಗುತ್ತೆ ಅನ್ಸುತ್ತಾ ನೀವು? ಸರಿ, ಇಲ್ಲ ಸರ್, ನೀವು ಹಂಗೆ ಅಂದ್ಕೊಳ್ಳೋ ತಪ್ಪು. ಕುಮಾರಸ್ವಾಮಿ ಅವರು ಡಿ ಕೆ ಅವರು ಸ್ವಲ್ಪ ಚೆನ್ನಾಗೇ ಇದ್ದಾರೆ, ನೀವು ಆ ಥರ ತಿಳ್ಕೊಳ್ಳೋ ತಪ್ಪು. ಈಗ ಡಿ ಕೆ ಆದರೆ ಅವ್ರಿಗೂ ಮನಸ್ಸಲ್ಲಿ ಸ್ವಲ್ಪ ಆಸೆ ಇತ್ತು, ಆಗಲಿ ಅಂತ ಅವರು ಆಶ್ವಾದನೆ ಮಾಡ್ತಾರೆ. ಮುಂದಕ್ಕೆ ಅವ್ರು ಚೆನ್ನಾಗಿರ್ತಾರೆ. ಈಗ ಹೇಳ್ತೀನಿ, ಓಪನಾಗಿ ಹೇಳ್ತೀನಿ ಕೇಳಿ, ಇದು ರಾಜಕೀಯ ಮಾಮೂಲಿ. ಇವತ್ತು ಇರ್ತಾರೆ, ನಾಳೆ ಹೋಯ್ತದೆ, ಯಾವುದು ಶಾಶ್ವತ ಅಲ್ಲ. ಅವರು ಡಿ ಕೆ ಶಿವಕುಮಾರ್ ಆದರೆ ಅವ್ರಿಗೂ ಸಂತೋಷನೇ. ಸುಮ್ಮನೆ ಮೇಲ್ನೋಟಕ್ಕೆ ಹಂಗೆ ಆ ರೀತಿ ಇದ್ದಾರೆ ಅಷ್ಟೇ, ಸರಿನಾ? ಇರೋದು ಓಪನಾಗೆ ಹೇಳ್ತೀನಿ. ಹಾಂ, ಬಂದಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಏಕೆಂದರೆ ಅವರು ಮಾಡಿದ ಪೂಜಾ ಫಲದಿಂದನೇ ಅವ್ರಿಗೆ ತುಂಬ
ಈ ಸ್ಥಾನ ಸಿಗೋಕ್ಕೆ ಸಾಧ್ಯ. ಅವ್ರಿಗಿನ ಅವ್ರ ತಮ್ಮ ಅವರು ಸೂರ್ಯ ಅವರು DK ಸೂರ್ಯ ಅವರು ತುಂಬ ಶ್ರಮಿಸಿದ್ದಾರೆ. ಅವ್ರ ಬೆನ್ನೆಲುಬಿಗೆ ಅವರೇ ನಿಂತಿದ್ದಾರೆ. ಅವ್ರನ್ನ ಜೋಡಿ ಎತ್ತುಗಳು ಅನ್ನೋದಕ್ಕಿಂತ ರಾಮಲಕ್ಷ್ಮಣಗಿಂತ ಒಂದು ಕೈ ಮುಂದೆನೇ ಇದ್ದಾರೆ. ಏಕೆಂದರೆ DK ಸೂರ್ಯ ಅವರು ಅವ್ರ ಅಣ್ಣನಿಗೋಸ್ಕರ ಅವರ ಇಡೀ ಜೀವನನೇ ಶ್ರಮಿಸಿದ್ದಾರೆ. ಅವರಲ್ಲಿ ಭೇದ ಭಾವ ಅನ್ನೋದು ಒಂದೂ ಇಲ್ಲ. ಇದ್ದರೆ ಅವರಿಬ್ಬರ ಥರನೇ ಇರಬೇಕು. ಸೋದರ ಭಾವ ಅಂದರೆ ಅವ್ರಿಗೆ ಅವನ್ನ ಮೀರಿಸಿ ಯಾರೂ ಇರೋಕ್ಕಾಗಲ್ಲ. DK ಶಿವಕುಮಾರ್ ಅವರು ಭಾಳ ದೈವ ಭಕ್ತರಾಗಿದ್ದರು. ಅವ್ರಿಗೆ ಕಡೆಗೂ ದೇವರು ಒಲಿಯಿತು ಅನ್ಬೋದಾ? ಹೌದು ಸರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು ಮಾಡಿದ ಪೂಜಾ ಫಲ, ಅವ್ರ ಶ್ರಮ, ಅದರಿಂದ ಅವ್ರಿಗೆ ಈ ಸ್ಥಾನ ಸಿಕ್ಕಿದೆ. ಅಷ್ಟು ಸುಲಭ ಅಲ್ಲ CM ಸ್ಥಾನ ಸಿಗೋಕ್ಕೆ. ಅವರು ತುಂಬ ಕಷ್ಟನೇ ಪಟ್ಟಿದ್ದಾರೆ. ಅವ್ರಿಗೆ ಎಲ್ಲ ಥರದಲ್ಲೂ ನೋವು ಕೊಟ್ಟಿದ್ದಾರೆ. ಆದರೂ ಅವ್ರು ಜಯಿಸಿ CM ಆಗಿದ್ದಾರೆ. ನಮ್ಗೆ ತುಂಬ ಖುಷಿ ಸರ್. DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಕನಕಪುರದವರು. ಹೆಂಗೆ ಅನ್ಸುತ್ತೆ ಸರ್? ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ನಾಯಕರು, ನಮ್ಮ ಸಾಹೇಬರು. ತುಂಬ ಕನಕಪುರಕ್ಕೆ ಸುತ್ತಮುತ್ತ ನಮ್ಮ ರಾಮನಗರ ತಾಲೂಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವರ್ಷಕ್ಕೆ ವರ್ಷ ತುಂಬ ದುಡ್ದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ತುಂಬ ತಾಳ್ಮೆಯಿಂದ ಇದ್ದರು. ಅದಕ್ಕೆ ಅವ್ರಿಗೆ CM ಸ್ಥಾನ ದಕ್ಕಿದೆ. ಸಂತೋಷ ಆಯಿತು ತುಂಬ. ಸರ್, ಇವಾಗ DK ಶಿವಕುಮಾರ್ ಅವರು 2028ಕ್ಕೆ CM ಆಗ್ಬೋದಿತ್ತು, ಇನ್ನೂ 2 ವರ್ಷ ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಡ್ಬೋದಿತ್ತು ಅಂತ ಇದ್ದಾರೆ. ಇಲ್ಲ ಸರ್, ಅದು ಆಗಿತ್ತು. ಅದು 2.5 ವರ್ಷ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದರು. ಅದ್ರ ಪ್ರಕಾರ ಇನ್ನು 6 ತಿಂಗಳೇ ನಮ್ಮ ಸಾಹೇಬರು ತಾಳ್ಮೆಯಿಂದ ಇದ್ದರು. ಅವಕಾಶಕ್ಕಾದರೂ ಸ್ವಲ್ಪ ತಾಳ್ಮೆಯಿಂದ ಅದಕ್ಕೆ ಫಲ ಸಿಕ್ತು. ಅದಕ್ಕೋಸ್ಕರ ಅವರು CM ಆಗ್ತಾ ಇದ್ದಾರೆ. ಸರ್, ಇವಾಗ ಕನಕಪುರದಲ್ಲಿ ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು CM ಆದರೆ ಈ ಥರದೊಂದು ಅಭಿವೃದ್ಧಿ ನಮಗೆ ಮಾಡಿದಿರೋರು ಒಳ್ಳೆಯದು ಅಂದರೆ ಯಾವ ರೀತಿ ಆದಂತ? ಇನ್ನು ಒಳ್ಳೆಯದು ಕೈಗಾರಿಕೆ ಬರಬೇಕು. ಇನ್ನು ಕನಕಪುರ ಸುತ್ತಮುತ್ತಲ ಈಗ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಶಿಲಾನ್ಯಾಸ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಐತೆ. ಮಾಡ್ತಾರೆ ಅವರು, ಖಂಡಿತವಾಗೂ ಮಾಡ್ತಾರೆ. ಸರ್, ಈ ಬಾರಿ ಜಮೀರ್ ಅವ್ರಿಗೆ DCM ಸಿಗ್ಬೋದಾ? ಅದು ಪಾರ್ಟಿ ತೀರ್ಮಾನ ಮಾಡಬೇಕು ಸರ್. ನಮಗೆ ಆಲ್ರೆಡಿ 4 DCMಗಳಿಗೆ ಏನೋ ಒಂದು ಇದನ್ನು ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಅದರಲ್ಲಿ ಒಂದು ಜಮೀರ್ ಅವ್ರಿಗೂ ಇರ್ಬೋದಾ? ಜಮೀರವ್ರಿಗೂ ಏನು ಕೊಡ್ತಾರೋ ಗೊತ್ತಿಲ್ಲ. ಡೆಪ್ಟಿ CM ಮಾಡ್ತಾರೆ, ಹೈಕಮಾಂಡ್ ಬಿಟ್ಟಿದೆ ಅದು ವಿಚಾರ. ಅವ್ರವ್ರು ತೀರ್ಮಾನ ಮಾಡಬೇಕು. ಅದ್ರ ಬಗ್ಗೆ ನಮಗೇನು ಜಾಸ್ತಿ ಇದಿಲ್ಲ. ನಮ್ಮ ನಾಯಕರು, ನಮ್ಮ ಸಾಹೇಬರು CM ಆಗ್ತಾಯಿದೆ. ಅದು ಸ್ವಲ್ಪ ಖುಷಿ ಐತೆ, ನಮಗೆ ತುಂಬ ಖುಷಿ ಐತೆ. ಜಮೀರ್ ಅವ್ರಿಗೆ ಡೆಪ್ಟಿ CM ಸಿಕ್ಕರೆ ನಿಮ್ಗೆ ಖುಷಿ ಆಗುತ್ತೆ? ಜಮೀರು ಕೊಟ್ಟರೆ, ಪಾರ್ಟಿ ಕೊಟ್ಟರೆ ಖುಷಿನೇ ಎಲ್ಲರಿಗೂ. ಅವರು ಪಕ್ಷದಲ್ಲಿದ್ದಾರೆ, ಶಾಸಕ ಮಂತ್ರಿಯಾಗಿದ್ದಾರೆ. ಅವರು ಹಾಲಿ ಮಂತ್ರಿ, ಇವಾಗ ಹೋದ್ರಲ್ಲ, ಅದರಲ್ಲಿ ಕೊಟ್ಟರೆ ಖುಷಿ, ಏನು ನಮಗೇನಿಲ್ಲ. ಸರ್, ನಿಮ್ಮೂರವರು DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಒಳ್ಳೆಯದು ಸರ್, ಖುಷಿ. ಕೆಲಸ ಕಾರ್ಯ ಮಾಡಿದ್ದಾರೆ, ಭಾಳ ಉಪಕಾರ ಮಾಡಿದ್ದಾರೆ. ಇಲ್ಲೆಲ್ಲ ಬೇಕು ಬೇಡವಾದೆಲ್ಲ ನೋಡ್ತಾರೆ. ಅವರೇ ಆಗೋದು ಸರಿ. ಹೌದು ಸರ್, ಈಗ DK ಶಿವಕುಮಾರ್ ಅವರು 2028ಕ್ಕೆ ಏನಾದ್ರು CM ಆಗಿದ್ರೆ 5 ವರ್ಷ ಅವರೇ ಇರ್ಬೋದಿತ್ತು. ಯಾಕೆ ಸಿದ್ದರಾಮಯ್ಯ ಅವ್ರನ್ನ ಇಸ್ಕೊಂಡ್ರೆ ಅಂತೇಳಿ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ದಾರೆ. ಅವರು ಬಿಟ್ಕೊಡ್ಬೋದಾಯಿತು, ಬಿಟ್ಕೊಡ್ಲಿಲ್ಲ. ಇವಾಗ ಬಿಟ್ಕೊಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಬಿಟ್ಕೊಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ನಾಳೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತೀರಾ? ಅಧಿಕಾರಿಗಳು ಏನು ಇದು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಗುರುಗಳೇ. ಹೌದು. ಈಗ DK ಶಿವಕುಮಾರ್ ಅವರು CM ಆಗೋದು ಸ್ವತಃ ಅವ್ರ ಪಕ್ಷದಲ್ಲೇ ಕೆಲವೊಂದಷ್ಟು ಜನರಿಗೆ ಇಷ್ಟ ಇರಲಿಲ್ಲ, ಕೆಲವೊಂದಷ್ಟು ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ವು. ಅವ್ರವ್ರು ಇದು ಹೇಳೋಕ್ಕಾಗಲ್ಲ ಗುರುಗಳೇ. ಜನಗಳ್ಗೆ ಒಳ್ಳೇದಾದರೆ ಸರಿ. ಹೌದು. DK ಶಿವಕುಮಾರ್ ಅವರು ಇಷ್ಟು ದಿನ ಬಂಡೆ ಆಗಿದ್ದರು, ಇವಾಗ ಶಿಲೆ ಆಗೋ ಇವೊಂದು ಬಂದಿದೆ, ಅವ್ರಿಗೆ ಒಂದು ಕಾಲ ಕೂಡಿ ಬಂದಿದೆ ಅನ್ಬೋದು. ಹೌದು, ಖಂಡಿತ ಶಿಲೆ ಆಗ್ತಾರೆ. ಶಿಲೆ ಆಗಿದ್ದಾರೆ, ಆಗಿಲ್ಲ. ನಿಮಗೆಲ್ಲ ಯಾವ ರೀತಿಯ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ? ಗುರುಗಳೇ, ಇಲ್ಲಿ ರೋಡ್ ಕೆಲಸ ಆಗಿದೆ, ತಾಲೂಕು ಆಫೀಸ್ ಕೆಲಸ ಆಗಿದೆ, ರಿಜಿಸ್ಟ್ರ್ ಆಫೀಸ್ ಕೆಲಸ ಆಗಿದೆ. ಭಾರಿ ಕೆಲಸಗಳು ಮಾಡಿದ್ದಾರೆ. ನೀವು DK ಶಿವಕುಮಾರ್ ಅವರು CM ಆದರೆ ನಿಮ್ಮಲ್ಲಿ ಏನಾದರೂ ಈ ರೀತಿಯಾಗಿ ಒಂದು ಉತ್ಸವ ರೀತಿ ಏನೋ ಮಾಡೋಣ ಅಂತ ಏನಾದರೂ ಪ್ಲ್ಯಾನಿಂಗ್ಸ್ ಏನಾರು ಇದಾವೆ? ನಾವು ಸ್ವೀಟ್ ಅಂತೀವಿ ಅಷ್ಟೇ. ಸ್ನೇಹಿತರುಗಳಿಗೆ ಸ್ವೀಟ್ ಅಂತೀವಿ, ಬೇರೆ ಏನೇನಿಲ್ಲ. ಪಟಾಕಿ ಹೊಡಿತೀವಿ ಅಷ್ಟೇ.